ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಒಂದು ಕಡೆ ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಆದ್ರೆ ಈಗ ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಅವರ ಪತ್ರದ ಬಾಂಬ್ ಶುರುವಾಗಿದೆ. ಇದು ರಾಜ್ಯ ಸರ್ಕಾರಕ್ಕೆ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಸರ್ಕಾರದ ವಿರುದ್ಧ ಹಿರಿಯ ನಾಯಕರ ಸಂಗ್ರಾಮ ಶುರುವಾಯಿತಾ? ಹಾಗಾದ್ರೆ ಇಂಥ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಹಿರಿಯ ನಾಯಕರಾಗಿರುವಂತಹ ಆಳಂದ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿರುವಂತಹ ಆಡಿಯೋ, ಅದಕ್ಕೆ ಸಮರ್ಥನೆ ಕೂಡ ಕೊಟ್ಟರು. ಮಾತನಾಡಿದ್ದು ನಾನೇ ಅಂತ, ಲಂಚ ಕೊಡದಿದ್ರೆ ವಸತಿ ಸಿಗಲ್ಲ ಅಂತ ಮಾತನಾಡಿದ್ರು ಆ ಆಡಿಯೋದಲ್ಲಿ ಬಿಆರ್ ಪಾಟೀಲ್. ಮತ್ತೊಂದು ಕಡೆ ಈಗ ಅಕ್ರಮ ಗಣಿ ತನಿಖೆ ದಾಖಲೆಗಳು ನಾಶ ಅಂತ ಎಚ್.ಕೆ. ಪಾಟೀಲ್ರು ಪತ್ರ ಬರೆದಿದ್ದಾರೆ ಸಿಎಂ. ಸರ್ಕಾರದ ವಿರುದ್ಧವೇ ಸಮರ ಸಾರಿದ್ರ ಹಾಗಾದ್ರೆ ಕೈ ಶಾಸಕರು, ಹಿರಿಯ ನಾಯಕರು. ಲಂಚ ಕೊಟ್ಟಿಲ್ಲ ಅಂದ್ರೆ ವಸತಿಗಳು ಸಿಗೋದಿಲ್ಲ, ಮನೆಗಳು ಸಿಗೋದೇ ಇಲ್ಲ ಅಂತ ಮಾತನಾಡಿರುವಂತ ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಆಳಂದ ಶಾಸಕ ಬಿಆರ್ ಪಾಟೀಲ್ ಜಮೀರ್ ಅವರ PS ಪರ್ಸನಲ್ ಸೆಕ್ರೆಟರಿ ಆಗಿರುವಂತಹ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತಹ ಈ ಒಂದು ಆಡಿಯೋ. ಇದರ ಬೆನ್ನಲ್ಲೇ ಮತ್ತೊಂದು ಪತ್ರ, ಎಚ್.ಕೆ. ಪಾಟೀಲ್ ಅವರು ಬರೆದಂತಹ ಪತ್ರ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಪ್ರಮುಖ ದಾಖಲೆಗಳು ಭೂಗತ ಆಗ್ತಾ ಇದ್ದಾವೆ, ಕಣ್ಮರಿ ಆಗ್ತಾ ಇದ್ದಾವೆ ಅನ್ನುವಂತಹ ಆ ಒಂದು ಪತ್ರ ಮತ್ತೊಂದಿಷ್ಟು ಹಲ್ಚಲ್ಗೆ ಕಾರಣ ಆಗಿದೆ. ಇದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕಾರಣದಲ್ಲಿ ಇರಿಸು ಮುರಿಸನ್ನ ಉಂಟು ಮಾಡಿರುವಂಥದ್ದು. ಈ ಒಂದು ಆಡಿಯೋ ಬೆನ್ನಲ್ಲಿನೇ ಅಲರ್ಟ್ ಆಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ವಿವರಣೆಗಳನ್ನ ಕೇಳಿ ಪ್ರಶ್ನೆ ಮಾಡಿತ್ತು ರಾಜ್ಯ ಕಾಂಗ್ರೆಸ್ಗೆ. ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ. ಅದರ ಬೆನ್ನಲ್ಲೇ ಮತ್ತೊಂದು ಪತ್ರ ಎಚ್.ಕೆ. ಪಾಟೀಲ್ ಅವರ ಕಡೆಯಿಂದ, ಅದು ಗಾಯದ ಮೇಲೆ ಬರೆ ಎಳೆದಂತ ರೀತಿಯಲ್ಲಿ ಆಗ್ತಾ ಇದೆ. ಆಡಿಯೋದಲ್ಲಿದ್ದ ಧ್ವನಿಯನ್ನ ಶಾಸಕ ಬಿಆರ್ ಪಾಟೀಲ್ ಒಪ್ಕೊಂಡಿದ್ದಾರೆ. ಹೌದು, ನಾನೇ ಮಾತನಾಡಿದ್ದು ಅಂತ. ಅಷ್ಟೇ ಅಲ್ಲ, ಈ ಬಗ್ಗೆ ಸಿಎಂ ಕರೆದ್ರೆ ಅವರ ಮುಂದೆ ಎಲ್ಲವನ್ನೂ ಹೇಳೋದಾಗಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸಿ. ಏನ್ ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡಿದ್ದು, ನನ್ನ ಧ್ವನಿನೇ. ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ. ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ. ಇದು ಬರ್ರಿ, ಆಯ್ತು, ತನಿಖೆ ಮಾಡಿಸ್ಲಿ. ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿಗರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರೇ ಮಾತನಾಡಿದ್ದಾರೆ ಸರ್ ಆಡಿಯೋದಲ್ಲಿ. ಅವರು ಮಾತಾಡಿದ್ರೆ ಏನ್ ಮಾತಾಡಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಬೇಕು ಕ್ರಮ ತೆಗೆದು ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕೆ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವ್ರು ತಗೊಳ್ತಾರೆ, ಲೋಕಲ್ ಬಾಡೀಸ್ ಅವ್ರು ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಹತ್ರಕ್ಕೆ ಈ 1.5 ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ? ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ. ಈಗ ನಿನ್ನೆ ಬಂದಿರುವಂತ ಆಡಿಯೋ, ನಾವೇನಾದ್ರೂ ಹೇಳಿದ್ರೆ ಸುಳ್ಳು, ಬಿಜೆಪಿಯವರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ಲಿ. ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ ಬಿಆರ್ ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡ್ಲಾರದಂತ ಮನೆ ಸಿಗುವುದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಶಾಸಕರು. ಹೀಗಾಗಿ ಭ್ರಷ್ಟಾಚಾರ 60% ಸರ್ಕಾರ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ. ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ. ಆಯಿತಾ, ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ
ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ, ಹಣವನ್ನು ಕೊಟ್ಟಂತವರಿಗೆ ಮನೆಗಳ ವಿತರಣೆ ಆಗ್ತದೆ. ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂತ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ನಡೆದು ಅಂತ ಹೇಳಿ ಅದಕ್ಕೆ ಪ್ರೈಮಾಫೇಸಿಯ ಪ್ರೂಫ್ ಇವತ್ತು BR ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದ್ಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವಾಡ್ತಾ ಇದೆ ಅದು ಹೊರಗೆ ಬಂದಿದೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಇದು ಆಳಂದ ಶಾಸಕ BR ಪಾಟೀಲ್ ಮಾತನಾಡಿರುವಂತಹ ಆಡಿಯೋ ಎಬ್ಬಿಸಿರುವಂತಹ ಹಲ್ಚಲ್ ಆದ್ರೆ, ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಸಿಎಂಗೆ HK ಪಾಟೀಲ್ ಬರೆದಿರುವಂತಹ ಪತ್ರ ಏನಿದೆಯಲ್ಲ, ಆ ಪತ್ರದಲ್ಲಿ ಏನೆಲ್ಲ ವಿಚಾರಗಳಿದೆ ಆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಕ್ರಮ ಗಣಿಗಾರಿಕೆಯಿಂದ 1.5 ಲಕ್ಷ ಕೋಟಿ ನಷ್ಟ ಆಗಿದೆ. ಸರ್ಕಾರಕ್ಕಾಗಿರುವಂತಹ ನಷ್ಟ ಇದು. ಅಕ್ರಮ ಗಣಿಗಾರಿಕೆಯಿಂದ ಆಗಿರುವಂತಹ ನಷ್ಟ 1.5 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ HK ಪಾಟೀಲ್. 2017 ಮತ್ತು 18ರಲ್ಲಿ ಸಂಪುಟದ ಉಪಸಮಿತಿಯಿಂದ ಈ ಒಂದು ಅಂಕಿ ಸಂಖ್ಯೆ ಬಹಿರಂಗ ಆಗಿದೆ. ಈ ಅಂಕಿ ಸಂಖ್ಯೆ ಕೊಟ್ಟಿರುವಂತದ್ದು 2017 ಮತ್ತು 18ರಲ್ಲಿ ಆದಂತಹ ಸಂಪುಟ ಉಪಸಮಿತಿ ನಿರ್ಮಾಣ ಮಾಡಲಾಗಿತ್ತು. ಉಪಸಮಿತಿಯನ್ನ ಆ ಸಮಿತಿ ಕೊಟ್ಟಂತಹ ಅಂಕಿ ಸಂಖ್ಯೆಗಳಿದು. 7.6% ಪ್ರಕರಣಗಳು ಮಾತ್ರ ತನಿಖೆಗೆ ಒಳಪಟ್ಟಿದ್ದಾವೆ. ಇಲ್ಲಿವರೆಗೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ 7.6% ಪ್ರಕರಣಗಳು ಮಾತ್ರ. ಇದು 100ಕ್ಕೆ 7.6 ಅಂದ್ರೆ ಆಲ್ಮೋಸ್ಟ್ 8 ಪ್ರಕರಣಗಳು. 100 ಪ್ರಕರಣ ಇದ್ದರೆ ಅದರಲ್ಲಿ 8 ಪ್ರಕರಣಗಳು ತನಿಖೆ ಆಗ್ತಾ ಇರೋದು. 92% ಪ್ರಕರಣಗಳು ತನಿಖೆಗೆ ಒಳಪಟ್ಟೇ ಇಲ್ಲ. ಏನಾದ್ವು 92% ಪ್ರಕರಣಗಳು ಅನ್ನೋ ಪ್ರಶ್ನೆಯನ್ನೆತ್ತಿದ್ದಾರೆ HK ಪಾಟೀಲ್. 100ರ ಪೈಕಿ 8% ಮಾತ್ರ ತನಿಖೆಗೆ ಒಳಪಟ್ಟಿರೋದು. SITಗೆ ವಹಿಸಿದ ಪ್ರಕರಣಗಳಲ್ಲಿ ಪ್ರಗತಿಯೂ ಸಾಧಿಸಲಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರಿಸಲ್ಟ್ ಇಲ್ಲ. ಅಂದ್ರೆ 92% ಏನಾದ್ವು ಅಂತ ಗೊತ್ತೇ ಇಲ್ಲ ಆ ಪ್ರಕರಣಗಳು. 8% ಅನ್ನ ತನಿಖೆಗೆ ಒಳಪಡಿಸಲಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ರಿಸಲ್ಟೇ ಇಲ್ಲ. ಏನಾಯ್ತು ಗೊತ್ತಿಲ್ಲ. ಹಗರಣದ ಬಗ್ಗೆ ಹಲವು ದಾಖಲೆಗಳು ನಾಪತ್ತೆ ಆಗಿದ್ದಾವೆ. ಎಲ್ಲಿ ಹೋದ್ವು ದಾಖಲೆಗಳು? ಈ ಪ್ರಮಾಣದ ಅಕ್ರಮ ನಡೀತಾ ಇದ್ರೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಅನೇಕ ದಾಖಲೆಗಳೇ ನಾಪತ್ತೆ ಆಗಿದ್ದಾವೆ. ಎಲ್ಲಿ ಹೋದ್ವು? ಯಾಕೆ ಭೂಗತ ಆದ್ವು ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮದೇ ಸರ್ಕಾರಕ್ಕೆ ಕಿವಿ ಮಾತನ್ನ ಹೇಳಿದ್ದಾರೆ HK ಪಾಟೀಲ್. ಇದು ಸಹಜವಾಗಿ ಸರ್ಕಾರಕ್ಕೆ ಇರಿಸು ಮುರಿಸು ತರುವಂಥದ್ದು. ಸಲಹೆ ಕೊಟ್ಟರೂ ಕೂಡ ಬಲಯುತವಾದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು. ಈ ಎಲ್ಲ ಪ್ರಕರಣಗಳ ತನಿಖೆ ಆಗಬೇಕು. ಒಂದು ಕಡೆ ಪ್ರಮುಖವಾದಂಥ ದಾಖಲೆಗಳು ಸಿಗ್ತಾ ಇಲ್ಲ, ಹೂತು ಹೋಗಿದ್ದಾವೆ. ಅಂದ್ರೆ ಎಲ್ಲಿ ಹೋಗಿದ್ದಾವೆ ಗೊತ್ತೇ ಇಲ್ಲ. ಅವೆಲ್ಲವನ್ನು ಕೂಡ ಉಳಿಸ್ಕೊಳ್ಬೇಕಾಗಿದೆ. ಉಳಿದಿರುವಂಥ 92%ನಷ್ಟು ಪ್ರಕರಣಗಳು ತನಿಖೆ ಆಗಬೇಕು. ಅದಕ್ಕೆ ವಿಶೇಷವಾದಂಥ ತನಿಖಾ ತಂಡ ರಚನೆ ಆಗಬೇಕಂತ ಹೇಳಿದ್ದಾರೆ. ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿ ಎಲ್ಲ ಪ್ರಕರಣಗಳ ವಿಚಾರಣೆ ಮಾಡಬೇಕು, ತನಿಖೆ ನಡೆಸಬೇಕು, ಎಲ್ಲ ಪ್ರಕ್ರಿಯೆಗಳನ್ನ ಪರಿಪೂರ್ಣವಾಗಿ ಮುಗಿಸಬೇಕು ಅಂತ ಹೇಳಿದ್ದಾರೆ. ತಪ್ಪಿತಸ್ಥ ಗಣಿ ಮಾಲೀಕರು ಯಾರಿದ್ದಾರೆ, ಜೊತೆಗೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸಬೇಕಾಗಿದೆ. ಒಂದಲ್ಲ ಎರಡಲ್ಲ 100ರಷ್ಟು ಪ್ರಕರಣಗಳಿದ್ರೆ ಅದರಲ್ಲಿ ಕೇವಲ 8 ಪ್ರಕರಣಗಳು ಮಾತ್ರ ತನಿಖೆ ಆಗ್ತಾ ಇದೆ. ಅದರಲ್ಲೂ ಕೂಡ 8 ಪ್ರಕರಣಗಳು ಯಾವ ಹಂತದಲ್ಲಿದೆ, ತನಿಖೆ ಏನಾಗ್ತಾ ಇದೆ, SITಗೆ ಕೊಟ್ಟಿರುವಂತಹ ಎಲ್ಲ ತನಿಖೆಗಳು ಆ ಬಗ್ಗೆ ರಿಸಲ್ಟೇ ಇಲ್ಲ. ಹಾಗಾಗಿ ಅಧಿಕಾರಿಗಳು ಮತ್ತು ಈ ಅಕ್ರಮ ಗಣಿಗಾರಿಕೆಗೆ ಶಾಮೀಲಾಗಿರುವಂತಹ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ HK ಪಾಟೀಲ್. ಈ ಸಂಬಂಧಪಟ್ಟಂಗೆ ಪ್ರಮುಖ ನಾಯಕರು ಮಾತನಾಡಿದ್ದಾರೆ, ಕೇಳಿಸಿ. ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನನಗೆ ಮಾಹಿತಿ ಇಲ್ಲ, ಯಾಕಂದರೆ SIT ಆಗಿದೆ, ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ, CBI ಆಗಿದೆ, FEMA ಆಗಿದೆ, FERA ಆಗಿದೆ, ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಜೊತೆಗೆ ಸುಪ್ರೀಂ ಕೋರ್ಟಿನ CEC ಕಮಿಟಿ ಕೂಡ ಬಂದೆಲ್ಲ ಮಾಡಿ ಹೋಗಿದೆ. ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ. ಯಾಕಂದರೆ HK ಪಾಟೀಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ. ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ, ಅದಕ್ಕೆ ಇನ್ನ ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರ್ದಿರ್ತಂತ ನಾನು ಭಾವಿಸ್ತಾ ಇದ್ದೀನಿ. ಹೀಗೆ ನೀವೇ ಮುಖ್ಯಮಂತ್ರಿ ಆಗಿರಿ, ಒಂದು ಸಬ್ ಕಮಿಟಿ ಮಾಡಿರಿ ಕ್ಯಾಬಿನೆಟದ್ದು, ಅದು ಸಮಗ್ರವಾಗಿ ಬರ್ತದೆ. ಎಲ್ಲ ಅಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನ ನೋಡ್ಕೊಂಡು ಮಾಡಲಿ. ಅವಾಗ ಯಾರನ್ನು ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ಅದು ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲ ನಿಮ್ದು ಏನಾದರೂ ಸಲಹೆ ಇದನ್ನು ಅಂದರೆ HK ಪಾಟೀಲ್ ತುಂಬ ಒಳ್ಳೆಯವರಿದ್ದಾರೆ. ಸೊ ಅವರು ಅದಕ್ಕೆ ಅಧ್ಯಕ್ಷನ ಮಾಡಿದರು.
ಅವರು ಎಸ್ಟಿಮೇಟ್ ಮಾಡಿದ್ದು 1,41,000 ಕೋಟಿ ರೂಪಾಯಿ ಸರಕಾರಕ್ಕೆ ನುಕ್ಸಾನಾಗಿದೆ ಅಂತ. ಮತ್ತು ಇವರು ಒಂದೇನೋ CBI ಇದನ್ನು ಆರ್ಡರ್ ಮಾಡಿದರೆ ಹೊರತಾಗಿ ಯಾವುದೇ CBIಗೆ ದಾಖಲಾತಿಗಳನ್ನ ವ್ಯವಸ್ಥಿತವಾಗಿ ಕೊಡೋದರಿಂದ ಯಾವುದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ ರೇ, ಒಂದು ಕಡೆ ಆಳಂದ ಶಾಸಕರ ಆ ಒಂದು ಆಡಿಯೋ ವಿಚಾರ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿತ್ತು. ಅದಾದ್ಮೇಲೆ ಈಗ HK ಪಾಟೀಲ್ ಅವರ ಆ ಒಂದು ಪತ್ರದ ವಿಚಾರ, ಇದು ಕಾಕತಾಳೀಯನೋ ಅಥವಾ ಏನೋ ಗೊತ್ತಿಲ್ಲ, ಆ ಬಗ್ಗೆ ಕ್ಲಾರಿಟಿ ಬರಬೇಕಾಗಿದೆ. ಬಟ್ ಒಂದಂತೂ ಸತ್ಯ, ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆಗ್ತಾ ಇರುವಂತಹ ಈ ಒಂದು ಆಕ್ಟಿವಿಟೀಸ್ಗಳು ಸಹಜವಾಗಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ತಂದೆ ತರುತ್ತೆ. ಅರುಣ್ ಉಗಾರ್ ಒಬ್ಬರು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವ ಲಿಸ್ಟ್ನಲ್ಲಿರ್ತಕ್ಕಂಥದ್ದು, ಮತ್ತೊಬ್ಬರು ಅರ್ಜೆಂಟಾಗಿ ಮಂತ್ರಿ ಆಗಬೇಕಂತ ಇರ್ತಕ್ಕಂಥವ್ರು. ಈ ನಡುವಿನ ಕಿತ್ತಾಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತು ಪಕ್ಷದ ಮಾನವನು ಇದೀಗ ಸ್ವತಃ ಅವರೇ ಬೆತ್ತಲು ಮಾಡ್ತಿರ್ತಕ್ಕಂಥದ್ದು. ಹೌದು, ಅಕ್ರಮ ಗಣಿಗಾರಿಕೆಯ ಕಾರಣಕ್ಕಾಗಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಸುಮಾರು 316 ಕಿಲೋಮೀಟರು ಪಾದಯಾತ್ರೆ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಗದ್ದುಗೆಗೆ ಏರಿಸಿದ್ದು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದು 2013ರಲ್ಲಿ ಇದೇ ಅಕ್ರಮ ಗಣಿಗಾರಿಕೆಯ ಬಳ್ಳಾರಿಯ ಪಾದಯಾತ್ರೆ ಅಂತ ಐತಿಹಾಸಿಕ ಹೋರಾಟ. ಈಗ ಅದೇ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ 2016 ಮತ್ತು 2017ರಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆಗ ಅದಕ್ಕೆ HK ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಿತ್ತು. ಸಂಪುಟ ಉಪಸಮಿತಿ ಅವತ್ತು ಸುಮಾರು 1.5 ಲಕ್ಷ ಕೋಟಿಯಷ್ಟು ಹಣ ದುರುಪಯೋಗ ಆಗಿದೆ ಮತ್ತು ಮಿಸ್ಯೂಸ್ ಆಗಿದೆ ಮತ್ತು ಅಷ್ಟು ಹಣ ಸಂಪತ್ತು ಲೂಟಿಯಾಗಿದೆ ಅಂತೇಳಿ ವರದಿಯನ್ನು ಕೂಡ ಕೊಟ್ಟಿದ್ದರು. ಆದರೆ ಎಲ್ಲೊಂದು ಕಡೆ ಆ ವರದಿ ನಂತರ ಇನ್ನೂ 1 ವರ್ಷ ಸರ್ಕಾರ ಇತ್ತು. ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ನಂತರ ಭಾರತೀಯ ಜನತಾ ಪಕ್ಷದಿಂದ ಬಸವರಾಜ ಬೊಮ್ಮಾಯಿ ಅವರಾದರು, ಯಡಿಯೂರಪ್ಪನವರಾದರು, ಬೊಮ್ಮಾಯಿ ಆದರು. ಇದೀಗ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಒಂದು ಕಡೆ BR ಪಾಟೀಲ್ ಈಗಾಗಲೇ ಸರ್ಕಾರವನ್ನು, ವಸತಿ ಇಲಾಖೆಯನ್ನು ಬೆತ್ತಲು ಮಾಡಿರ್ತಕ್ಕಂಥದ್ದು. ಅವರು ಎಲ್ಲ ಒಂದು ಕಡೆ ಪ್ರಮುಖ ಮಂತ್ರಿಗಿರಿಯ ಆಕಾಂಕ್ಷಿ ಕೂಡ ಹೌದು. ಅವರೇ ಮಾತನಾಡಿದಂಥ ಆಡಿಯೋವನ್ನು ರಿಲೀಸ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥ, ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಅಸ್ತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು HK ಪಾಟೀಲ್ರವ್ರನ್ನೆಲ್ಲ ಕೂಡ ಎಲ್ಲ ಒಂದು ಕಡೆ ಮಂತ್ರಿಮಂಡಲ ಪುನರ್ರಚನೆ ಸಂದರ್ಭದಲ್ಲಿ, ಸರ್ಜರಿ ಸಂದರ್ಭದಲ್ಲಿ HK ಪಾಟೀಲರು ಕೂಡ ಎಲ್ಲೊಂದು ಕಡೆ ಪಕ್ಷದ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಅವ್ರನ್ನ ಮಂತ್ರಿಮಂಡಲದಿಂದ ಕಿತ್ತಾಕ್ತಾರೆ ಎಂಬ ಮಾಹಿತಿ ಕೂಡ ಬರ್ತಿರ್ತಕ್ಕಂಥ. ಆದರೆ ಎಲ್ಲೊಂದು ಕಡೆ ಸಚಿವ ಸಂಪುಟ ಸಭೆ ಇರುತ್ತೆ, ಪಾರ್ಟಿ ಒಳಗಡೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ನೇರವಾಗಿ ಸಿಗ್ತಾರೆ, ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಲವಾರು ಅವಕಾಶಗಳಿರ್ತವೆ. ಅವಕಾಶಗಳ ನಡುವೆ ಕೂಡ ಮುಖ್ಯಮಂತ್ರಿಗಳಿಗೆ ಸಂಪುಟ ಉಪಸಮಿತಿಯ ನಡಾವಳಿಯ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮುಖಾಂತರ, ಆ ಪತ್ರವನ್ನು ಮಾಧ್ಯಮಗಳಿಗೂ ಕೂಡ ಲೀಕ್ ಮಾಡುವ ಮುಖಾಂತರ ತಮ್ಮದೇ ಸರ್ಕಾರದ ಬಣ್ಣವನ್ನು ಬಟಾಬಯಲು ಮಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಕ್ರಮ ಗಣಿಗಾರಿಕೆ ಹೋರಾಟವೇ ಅವರನ್ನು 2 ಬಾರಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ ಆಯಿತು ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಅವರ ಅಸ್ತಿತ್ವಕ್ಕೂ ಕೂಡ ಇದು ಕಾರಣ ಆಯಿತು. ಆದರೆ ಎಲ್ಲೊಂದು ಕಡೆ ಅಕ್ರಮ ಗಣಿಗಾರಿಕೆ ಕೇವಲ 7% ಮಾತ್ರ ಇದೀಗ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನಿಜವಾದ ಹೋರಾಟವನ್ನು ಮಾಡಿದಂಥವರು SR ಹಿರೇಮಠರವರು ಮತ್ತು ಸಂತೋಷ್ ಹೆಗಡೆ ಅವರು. ಆದರೆ ಈ ಹೋರಾಟದ ಹಾದಿಯಲ್ಲಿ ಸಿದ್ದರಾಮಯ್ಯನವರ ಪಾದಯಾತ್ರೆ ಕೂಡ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಏರಿಸಿತು. ಆದರೆ ಎಲ್ಲೊಂದು ಕಡೆ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಿಲ್ಲ. ಅನೇಕ ಅಧಿಕಾರಿಗಳು ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥದ್ದು, ಅನೇಕ ಗಣಿದಣಿಗಳು ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥದ್ದು, ಕಣ್ಣು ಮುಂದೆ ಹಲವಾರು ನಿದರ್ಶನಗಳು ಮತ್ತು ಉದಾಹರಣೆಗಳು ಮತ್ತು ಸಾಕ್ಷಿಗಳು ಮತ್ತು ದಾಖಲೆಗಳಿದ್ರೂ ಕೂಡ ಕ್ರಮ ಕೈಗೊಳ್ಳದಿರತಕ್ಕಂಥದ್ದು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಬಲಿಷ್ಠರು ಎಲ್ಲೊಂದು ಕಡೆ ಮತ್ತು ಬಲಹೀನರ ನಡುವಿನ ಹೋರಾಟದಲ್ಲಿ ಬಲಿಷ್ಠರು ಎಲ್ಲೊಂದು ಕಡೆ ಗಣಿ ಸಂಪತ್ತನ್ನು ಲೂಟಿ ಮಾಡಿದ್ರು ಕೂಡ ನಾನು ಬಲಿಷ್ಠ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟದಲ್ಲೇ ಎಲ್ಲೊಂದು ಕಡೆ ಅಧಿಕಾರನ ಪಡೆದುಕೊಂಡು ಇವತ್ತು ಕೂಡ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ಒಂದು ರೀತಿ ವಿಡಂಬನೆ ಕೂಡ ಹೌದು. ಆದರೆ HK ಪಾಟೀಲ್ರವರು ಈ ಪತ್ರವನ್ನು ಮುಖ್ಯಮಂತ್ರಿಗಳೇ ಬರೆದಿದ್ದು ಮತ್ತು ಅದನ್ನು ಮಾಧ್ಯಮಗಳೇ ಲೀಕ್ ಮಾಡಿದ್ದು ಕೂಡ ಹಲವಾರು ಯಕ್ಷ ಪ್ರಶ್ನೆಗೆ ಕಾರಣ ಆಗಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಪಟೇಲ್ ರೇ. ನೋಡೋಣ ಈ ಪತ್ರ ಮತ್ತು ಆಡಿಯೋ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಥ್ಯಾಂಕ್ ಯು ಎಲ್ಲ ಡೀಟೇಲ್